ಇವತ್ತು ಸಿದ್ದಪ್ಪಜ್ಜನ ಮಠದ ವಾಕ್ಯ, ಸಿದ್ದಪ್ಪಜ್ಜನ ಒಂದು ಪವಿತ್ರವಾದ ಈ ಕ್ಷೇತ್ರದಿಂದ ಬಹುತೇಕ ನಾನು ಮಂತ್ರಿ ಆಗ್ತಿರೋ ನಾನು ಕನಸಲ್ಲಿ ಇಟ್ಕೊಂಡಿದ್ದಿಲ್ಲ. ಆದ್ರೆ ಯಾವತ್ತೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಆಜ್ಞೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಡೊಬ್ಬ ಚಪ್ಪರಿಸಿ ಮಂತ್ರಿ ಆಗಿ ಹೋಗ್ರಿ ಅಂತ ಹೇಳಿದ್ರು. ನಾನು ಅವರ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅವ್ರಿಗೆ ಹೇಗಿದ್ದೆ ಆಗ್ತೀನಿ ಅನ್ನೋದು ಬೇಕಲ್ಲ ಮನಸ್ಸಲ್ಲಿ. ಅದು ಗುರುವಿನ ಆಶೀರ್ವಾದ ಇದ್ದಾಗ ಸಾಧ್ಯ ಅನ್ನೋದಕ್ಕೆ ನಾವು ಗುರು ಪರಂಪರೆ ಗುರುಲಿಂಗ ಜಂಗಮವನ್ನ ನೆಚ್ಚಿ ನಡೆದಂತ ಭಕ್ತರು. ಗುರು ಇಲ್ಲಾಂದ್ರೆ ನಾವು ಹೊರಗಡೆ ಕಾಣುವಂತ ಸಾಹಸ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಗುರುವಿನ ಮೂಲಕವೇ ನಾವೆಲ್ಲವನ್ನ ಕಂಡಂಥವ್ರು. ಆ ಗುರುವಿನ ಆಜ್ಞೆ ಇದ್ರೆ ಇವತ್ತು ಸಿದ್ದನಕೋಳದ ಸಿದ್ದಪ್ಪಜ್ಜನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆದ್ರೆ ಇದ್ರೆ ನಾನು ಇವತ್ತು ಮಂತ್ರಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಅತಿಶುಕ್ತಿ ಅಲ್ಲ, ಇದು ನಿಜವಾದ ಸಂಗತಿ. ಬಹುತೇಕ ನಾನು ಶಾಸಕರಾಗಿ ಪೂರ್ವದಲ್ಲಿ ಕೂಡ ಅವರು ಬಂದಾಗ ನೀನು ಮುಂದಿನ ಸರಿ MLA ಆಯ್ಕೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಈವರೆಗೆ 2ನೇ ಬಾರಿ ಶಾಸಕರಾಗಿ ಬಂದಾಗ ಅವ್ರಿಗೆ ಸರಿ ಖಂಡಿತ ಮಂತ್ರಿ ಆಯ್ಕೆ ಹೋಗುವಂತ ಆಶೀರ್ವಾದ ಮಾಡಿದ್ರು. ಅವರ ವಾಕ್ಯವೇ ಇವತ್ತು ನನಗೆ ಈ ಒಂದು ಸ್ಥಾನವನ್ನ ಇವತ್ತು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ನನಗೆ ಅವಕಾಶವನ್ನು ರೂಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವರಿಷ್ಠರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಅವಕಾಶವನ್ನು ಕೇಳಿದಾಗ ಎಲ್ಲರೂ ಕೂಡ ಅಪಸ್ವರ ಬರಲಿಲ್ಲ. ಅದು ಬಹಳ ವಿಚಿತ್ರ. ಯಾವ ನಾಯಕರು ಕೂಡ ನನ್ನ ವಿರುದ್ಧ ಅಪಸ್ವರವನ್ನು ಎತ್ತಲಿಲ್ಲ. ಆದ್ರೆ ಈ ಬೇರೆ ಬೇರೆ ವ್ಯಕ್ತಿಗಳು ಬಹಳ ಇರ್ತಾರೆ, ಈಗ ಅದನ್ನು ಹೇಳೋದಿಲ್ಲ. ಗುರು ಆದವರು ಆಶೀರ್ವಾದವನ್ನು ಮಾಡಬೇಕು, ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಹಾರೈಸಿ ಕಳಿಸ್ಬೇಕು. ಗುರು ಆದವ ಯಾವತ್ತೂ ಇನ್ನೊಬ್ಬನ ತಿಳುವಂತ ಕೆಲಸ ಮಾಡಿದ್ರೆ ಅವನು ಗುರುವೇ ಅಲ್ಲ ಅನ್ನೋ ಮಾತನ್ನು ನಾನು ಬಹಳ ಗಡ್ಡಾಯವಾಗಿ ಯಾವುದೇ ಭಕ್ತ ಬರಲಿ, ಯಾವುದೇ ಧರ್ಮದ ಯಾವುದೇ ಸಮುದಾಯದ ಭಕ್ತ ಬಂದಾಗ ನಿಮ್ಗೆ ಒಳ್ಳೆಯದನ್ನ ಹಾರೈಸುವಂಥದ್ದು ಗುರುವಿನ ಆದ್ಯ ಕರ್ತವ್ಯ. ಆ ಗುರುವಿನ ಕೆಲಸ ಇವತ್ತು ಯಾರು ನೆರವೇರಿಸಿದಾರಲ್ಲ ಈ ನಾಡಿನಲ್ಲಿ ಅದು ನಿರಂತರ ದಾಸೋಹ ಸಿದ್ದಪ್ಪಜ್ಜನ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ. ಅದಕ್ಕೆ ಮಾತಾಡ್ತೀವಿ, ಹೇಳ್ತಿರ್ತೀವಿ, ಅವ್ರೊಂದೆರಡು ಬೇರೆ ಚಲೋ ತಮ್ಮ ಎಲ್ಲರಿಗೂ ಅರ್ಥ ಆಗಲ್ಲ, ಅರ್ಥ ಆಗೋಗಾಗುತ್ತೆ. ನನಗೆ ಬರಲ್ಲ ಅಂತ ಹೇಳಿ ಸಿಟ್ಟಾಗ್ತದೆ, ಗೊತ್ತಿದೆ. ಸಿಟ್ಟಾದಾಗ ಅದು ಸಿಗಲ್ಲ ರೊಟ್ಟಿ. ಅದಕ್ಕೆ ಇವತ್ತು ಬಂಧುಗಳನ್ನ ನನಗೆ ಪ್ರಸಾದ ಸಿಗ್ತದೆ ನೋಡಿ. ಹೇಗೆ ಸಿಟ್ಟಿದ್ದರೆ ನಮ್ಗೆ ಅಧಿಕಾರಿ ಸರಿ ಹೇಳ್ತಿರ್ತಾರೆ, ನಮ್ಮ ಮಾಧ್ಯಮಗಳು ಹೇಳ್ತಿರ್ತಾರೆ, ಸಿಟ್ಟಿದ್ದರೆ ಒಂದು ರೊಟ್ಟಿ ಇರ್ತದೆ. ಅದಕ್ಕೆ ನಾನು ಬರೋಬ್ಬರಿನೇ ಇದ್ದೆ. ಇತ್ತೀಚೆಗೆ ಬಹಳ ಮಂದಿ ಹಾಕಂದ್ರು, ಮತ್ತೆ ಏನ್ರಿ ಸರ್ ಸಿಟಿ ಬರ್ತಾರೆ, ಅದಕ್ಕೆ ನಾನು ಸಿಟ್ಟ ಬಿಟ್ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟಿಲ್ಲ. ಏನಪ್ಪ ಜನಬಸ್ಸು ಕೊಟ್ಟು ಮುಗಿತದೆ. ಆನಗೂ ಅಲ್ಲ, ಕಾರ್ಯದವ್ರು ನಗ್ತಾರಲ್ಲ, ಅದ ಕಳ್ಳಗೂ ಅಲ್ಲ, ನಗ್ರ ಸತ್ಯವಾಗಿ ನಾವು ಸಿಟ್ಟಿ ಬಂದ್ರೆ ಸರಿ. ಆದ್ರೆ ಸಿಟ್ಟಿ ಬರ್ತೀನಿ ಅಂತೇಳಿ ಪ್ರೀತಿಯಿಂದ ಬೇಯೋದನ್ನು ಬಿಡುವುದಿಲ್ಲ, ಪ್ರೀತಿಯಿಂದ ಬೇಯ ಕರಿತೀನಿ. ಯಾಕ್ರಿ ಸರ್ ಅದಕ್ಕೆ ಆ ಜನ ಆಶೀರ್ವಾದ. ಯಾಕಂದ್ರೆ ನಾ ಸಿಟ್ಬಿಟ್ರೆ ನಮ್ಮ ಅಪ್ಪ ಸಿಟ್ಬಿಟ್ಬಿಡ್ತಾರೆ. ಮತ್ತು ಏನು ಪೂಜ್ಯರ ಒಂದು ಅರ್ಪಣೆ ಮೇರೆಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಿನ ಕಾರ್ಯಕ್ಕೆ ಬಹುತೇಕ ಈಗಾಗಲೇ ನಾಡಿನಲ್ಲಿ ಬರಗಾಲ ಪರಿಸ್ಥಿತಿ, ಈಗಾಗಲೇ ನಾನು ಜಿಲ್ಲೆಯಾದ್ಯಂತ ಈಗಾಗಲೇ ಬೇರೆ ಬೇರೆ ತಾಲೂಕು ಕೂಡಿ ವೀಕ್ಷಣೆ ಮಾಡಿದೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇವತ್ತು ಪ್ರಮಾಣ ವಚನ ಆದ ತಕ್ಷಣವೇ ಸಚಿವ ಸಂಪುಟವನ್ನು ಮಾಡಿ ನಮಗೆಲ್ಲರಿಗೂ ಆದೇಶ ಕೊಟ್ಟಿದ್ದೇನೆ. ಅಂದ್ರೆ ಈ ದೇಶದ ಬೆನ್ನೆಲುಬು ರೈತ, ರೈತ ನಕ್ಕರೆ ಜಗವೆಲ್ಲ ಹಾಗೆ ಸಕ್ಕರೆ ಅನ್ನುವ ಹಾಗೆ ಆ ರೈತರಿಗೆ ಮಾಡಿಕೊಂಡು ನೀವು ಮೊದಲು ಸಚಿವರಾಗಿ ಹಾರ ಕೂಡ ಹಾಕಿಸ್ಬಿಟ್ಟು ಕೊಂಡರು ಮಾಡ್ರಿ, ನನಗೂ ಹಾರ ಹಾಕ್ಬಾರ್ರಿ. ನೀವು ಮೊದಲು ಹೋಗಿ ರೈತರಿಗೆ ಭೇಟಿಯಾಗಿ ಅವ್ರು ನ್ಯಾಯ ಕೊಡುವಂತ ಕೆಲಸ ಮಾಡ್ರಿ. 2 ದಿವಸದಲ್ಲಿ ನನಗೆ ವರದಿ ತಗೊಳ್ಳುವ ಅಂತ ಹೇಳಿ ಆದೇಶ ಮಾಡಿದಲ್ಲಿ ಇವತ್ತು 2 ಕಷ್ಟ. ಇವತ್ತು ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಮೆಣಸಿನಕಾಯಿ ಹಾಕಿದವ್ರು ಇರ್ಬೋದು, ಉಳ್ಳಾಗಡ್ಡಿ ಹಾಕಿದವ್ರು ಇರ್ಬೋದು, ಎಲ್ಲವನ್ನ ಪ್ರಸಿದ್ಧ ಮಾಡಿದೆ.
ಇವತ್ತು ಗೋವಿಂಜೋಳ ಎಲ್ಲವೂ ಕೂಡ ಬೆಳೆ ನಷ್ಟ ಆಗಿದೆ. ಮಳೆ ಕಡಿಮೆ ಆಗಿರೋ ಪ್ರಮಾಣದಿಂದ ಇನ್ನೂ ಆಗಸ್ಟ್ವರೆಗೂ ಟೈಮ್ ಐತಿ. ಇವತ್ತು ನಾನು ಪವಿತ್ರವಾದ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಅಂತ ಇನ್ನು ಬರಗಾಲವನ್ನು ಕಾಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಇವತ್ತು ಬೆಳೆ ಬಿತ್ತಿರುವಂತ ಬೀಜಕ್ಕೆ ಸರಿಯಾದ ಫಲ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಖಂಡಿತವಾಗಿ ಆ ಸಿದ್ದಪ್ಪ ಜಿಲ್ಲೆಯಲ್ಲಿ ನಾನು ಪ್ರಾರ್ಥನೆ ಇಟ್ಟು ಹೋಗ್ತೀನಿ, ಈ ತಿಂಗಳ ಒಳಗ ಒಟ್ಟು ಮಳೆಯಾಗಿ ನಮ್ಮ ರೈತರ ಹಾಕ್ರೆ ನಮಗೆ ಬಹಳ ಖುಷಿ. ನಾನು ಪ್ರಥಮ ಮಂತ್ರಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಮಂತ್ರಿಯಾಗಿ ನಾನು ಸಿದ್ದಪ್ಪ ಜಿಲ್ಲೆ ಪ್ರಾರ್ಥನೆ ಏನು, ನಮ್ಮ ರೈತರಿಗೆ ಸುಖವಾಗಿಡು, ಶಾಂತಿ ನೆಮ್ಮದಿ ಇಡು, ಅವರಿಗೆ ಬೆಳೆಯನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಸಿದ್ದಪ್ಪ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಇನ್ನು ಗುರುವಿನ ಆಜ್ಞೆ ಅಂತ ನಡೆಯುವಂಥದ್ದು ನನ್ನ ಕರ್ತವ್ಯ. ಅದೇ ಹೇಳ್ತೀನಿ, ಖುಷಿ ಬಂದ್ರಿ. ಯಾಕಂದ್ರೆ ಅದು ರಾಜ್ಯದಾಗ ಎಷ್ಟೇ ಕರ್ತವ್ಯ ಇದ್ರು ಕೂಡ ಇಡೀ ರಾಜ್ಯದ ಜವಾಬ್ದಾರಿ ಹೊರಿಸಿರಿಗೆಲ್ಲ ನಿಮ್ಮ ಆಶೀರ್ವಾದದಿಂದ. ಯಾಕಂದ್ರೆ ಈ ಕ್ಷೇತ್ರದ ಜನ 2023ರಲ್ಲಿ ತಾವೆಲ್ಲ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಜಿಲ್ಲೆಯಲ್ಲೇ ಇವತ್ತು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದಂತ ಕೀರ್ತಿ ನನ್ನ ಹುಡುಗನ ಮನಸ್ಸು ನಾನು ಪೂಜ್ಯರಾಜನಾಗಿ ತಮಗೆಲ್ಲರಿಗೂ, ಯಾಕಂದ್ರೆ ನನಗೆ ಗೆಲ್ಲಿಸದೇ ಇದ್ರೆ ನಾನು ಮಂತ್ರಿಗೂ ಆಗ್ತಿಲ್ಲ. ತಾವು ಗೆಲ್ಲಿಸಿ ನನಗೆ ಒಂದು ಸ್ಥಾನವನ್ನು ಕೊಟ್ರಿ, ಆ ಸ್ಥಾನಕ್ಕೆ ಆ ಗುರು ಮತ್ತೊಂದು ಸ್ಥಾನವನ್ನು ಇವತ್ತು ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಅದಕ್ಕೆ ಸಮಸ್ತ ಹುಡುಗ ಮತಕ್ಷೇತ್ರದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ಇವತ್ತು ಈ ಶ್ರೀಮಠದ ಜವಾಬ್ದಾರಿ ನಾನು 2012ರಾಗ ತಗೊಂಡ್ಬಿಟ್ಟಿದ್ದೀನಿ. ಇದರ ಅಭಿವೃದ್ಧಿ ನನ್ನ ಜವಾಬ್ದಾರಿ. ಬಹುತೇಕ ಒಂದು ಟರ್ಮ್ ಗ್ಯಾಪ್ ಅಂತ ಅದೊಂದು ತುಂಬಿತ್ತು, ಅಭಿವೃದ್ಧಿ ಎಲ್ಲ ಮುಗಿಸ್ಬಿಡ್ತಿದ್ವಿ. ಅದಕ್ಕೆ ಬುದ್ಧಿಗಳೇ ನಿಮ್ಮ ಆಶೀರ್ವಾದದಿಂದ ಇವತ್ತು ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೀನಿ. ಈ ಮಠದ ಏನೇನು ಅಭಿವೃದ್ಧಿಯನ್ನು ನಾವು ವೇದಿಕೆ ಮೇಲೆ ಸಿದ್ದಪ್ಪ ಜನ ಒಂದು ಸಿದ್ಧಶ್ರೀ ಉತ್ಸವದಲ್ಲಿ ನಾವು ಮಾತಾಡಿದ್ವಿ, ಅವರು ಎಲ್ಲವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಮಯ ಬಹಳ ಆಗಿದೆ. ನಾನು ಬಾಗಲಕೋಟೆಗೆ ಸರ್ಕಾರ ನೀವು ಯಾವುದೇ ಸಿದ್ಧಿ ನೋಡಿ ಯಾವ ಪಟ್ಟದಲ್ಲಿ ತರ್ತೀವಿ ಮುಂದಿನ ಗುರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾವೆಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಯುವಕರು, ತಾಯಂದಿರು ಬಂದು